ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿನ್ನೆ ದಿವಸ ಮಾತ್ರ ತೆಲಂಗಾಣದಿಂದ ಹೋಗಿದ್ದಂತಹ ಯಾತ್ರಿಕರು ಏನು ಸೌದಿ ಅರೇಬಿಯಾದ ಮೆಕ್ಕಾದಿಂದ ಮದೀನಾ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 45 ಪ್ರಯಾಣಿಕರು ಬಸ್ನಲ್ಲಿ ಸುಟ್ಟು ಭಸ್ಮವಾದಂತಹ ವಿಚಾರವನ್ನು ನಾವು ಅನಿವಾರ್ಯವಾಗಿ ಕೇಳಬೇಕಾದಂತಹ ಒಂದು ಪರಿಸ್ಥಿತಿ ನಮ್ಮನ್ನು ಎದುರಾಗಿತ್ತು. ಮಾತ್ರ ಅಲ್ಲ, ಆ ಒಂದು ಬಸ್ನಲ್ಲಿದ್ದಂತಹ ಏಕೈಕ ವ್ಯಕ್ತಿ ಪವಾಡ ಸದೃಶವಾಗಿ ಬಚಾವಾಗಿದ್ದ, ಬಾಕಿ ಎಲ್ಲರೂ ನಿದ್ದೆಗೆ ಜಾರಿದ್ದರು. ಸೊ ಅದರಿಂದಾಗಿ ಈ ಒಂದು ಹೊತ್ತಿ ಉರಿಯುವಂತಹ ರಭಸಕ್ಕೆ ಎಲ್ಲರೂ ಬಲಿಯಾಗಬೇಕಾದಂತಹ ಅವಶ್ಯಕತೆ ಎದುರಾಗಿತ್ತು. ಸೊ ಈ ಒಂದು ವಿಚಾರವನ್ನು ಕೇಳಿ ಒಂದು ದಿವಸ ಕರೆಕ್ಟಾಗಿ ಕಳೆದಿಲ್ಲ. ನಿನ್ನೆ ದಿವಸ ರಾತ್ರಿ ಗುಜರಾತ್ನಲ್ಲಿ ಅಂತಹದೇ ಇನ್ನೊಂದು ಘಟನೆ ನಡೆದಿರುವಂಥದ್ದು. ಆ ಒಂದು ಆ್ಯಂಬುಲೆನ್ಸ್ನಲ್ಲಿದ್ದಂತಹ 5 ಮಂದಿ ಇದೇ ರೀತಿ ಸುಟ್ಟು ಬಲಿಯಾಗಿರುವಂತಹ ಘಟನೆ ನಡೆದಿರುವಂಥದ್ದು. ನಿನ್ನೆ ನವಜಾತ ಶಿಶು ಅಂದರೆ ಹುಟ್ಟಿದಂತಹ ಶಿಶು ತನ್ನ ಆರೋಗ್ಯದಲ್ಲಿ ಏರುಪೇರು ಸಂಭವಿಸಿದ ಕಾರಣದಿಂದಾಗಿ ಆ ಒಂದು ಹುಟ್ಟಿದ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನರ್ಸ್ ಮತ್ತು ವೈದ್ಯರನ್ನು ಸೇರಿಕೊಂಡು ತಂದೆ, ತಾಯಿ, ಆಮೇಲೆ ಚಾಲಕ, ನಿರ್ವಾಹಕ ಎಲ್ಲರೂ ಈ ಒಂದು ಆ್ಯಂಬುಲೆನ್ಸಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿ, ಅಕಸ್ಮಾತ್ತಾಗಿ ಈ ಒಂದು ಆ್ಯಂಬುಲೆನ್ಸ್ಗೆ ಬೆಂಕಿ ಹತ್ತಿಕೊಂಡಿದೆ. ಅದು ಏನು, ಅದರ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆಗಳು ನಡೆದು ಹೊರಗಡೆ ಬರಬೇಕಿದೆ. ಆದರೂ ಒಂದು ರೀತಿಯಲ್ಲಿ ಪ್ರಾಥಮಿಕ ವರದಿಯಲ್ಲಿ ಬರುವ ಪ್ರಕಾರ ಹಠಾತ್ತಾಗಿ ಬೆಂಕಿ ಹಿಂದುಗಡೆಯಿಂದ ಅಂದರೆ ಆ ಒಂದು ಆ್ಯಂಬುಲೆನ್ಸ್ ಹಿಂದುಗಡೆಯಿಂದ ಬೆಂಕಿ ಹತ್ತಿಕೊಂಡಿದೆ. ಸೊ ಆ ಒಂದು ಬೆಂಕಿ ಹತ್ತಿಕೊಂಡಿದ್ದು ಚಾಲಕನಿಗೆ ಗೊತ್ತಾಗಿದ್ದ ತಡ ಚಾಲಕ ಇಳಿಯುವಷ್ಟರಲ್ಲಿ ಆ ಒಂದು ಆ್ಯಂಬುಲೆನ್ಸ್ ಸಂಪೂರ್ಣವಾಗಿ ಹೊತ್ತಿ ಸ್ಫೋಟಗೊಂಡು ಭಸ್ಮವಾಗಿರುವಂಥದ್ದು. ಮಾತ್ರವಲ್ಲ, ಹಿಂಬದಿಯಲ್ಲಿದ್ದಂತಹ ನರ್ಸ್ ಇರ್ಬೋದು, ವೈದ್ಯ ಇರ್ಬೋದು, ಅಥವಾ ಆ ಮಗು ಏನು ತಂದೆ ಜೊತೆಗಿದ್ರು ಎಲ್ಲರೂ ಕೂಡ ಸುಟ್ಟು ಭಸ್ಮ ಆಗಿರುವಂಥದ್ದು. ಟೋಟಲಿ 5 ಜನ ಈ ಒಂದು ಏನು ಆಂಬುಲೆನ್ಸ್ ಸುಟ್ಟು ಭಸ್ಮ ಆಗಿ ತಮ್ಮ ಜೀವವನ್ನು ಕಳ್ಕೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ ಗುಜರಾತಿನಿಂದ ಕೇಳಿ ಬರ್ತಾ ಇರುವಂಥದ್ದು. ಇದು ನಮ್ಮ ದೇಶದಲ್ಲಿ ಈ ಒಂದು ವಾರ ತಿಂಗಳನ್ನು ಕ್ಯಾಲ್ಕುಲೇಷನ್ ಮಾಡಿ ಹೋದರೆ ಲೆಕ್ಕಕ್ಕೆ ಸಿಗದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಸೊ ಇವೆಲ್ಲದಕ್ಕೂ ಕಾರಣ ಏನು ಅನ್ನೋದನ್ನು ನಿಜವಾಗ್ಲೂ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ತನಿಖೆ ಮಾಡಿ ಹೊರಗಡೆ ಬರಬೇಕು. ಯಾಕಂದರೆ ಹಲವು ವಾಹನಗಳು ಇವಾಗ ಅಂದರೆ ರಾತ್ರಿ ಸಮಯಗಳಲ್ಲಿ ಯಾಕೆ ಇಷ್ಟು ಒಂದು ರೀತಿಯಲ್ಲಿ ಹೊತ್ತಿ ಉರಿತಾ ಇದೆ. ಕೆಲವು ನಿಮಿಷಗಳಲ್ಲಿ ಭಸ್ಮ ಆಗೋದಕ್ಕೆ ನೋಡಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ. ಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಪೆಟ್ರೋಲಲ್ಲೇ ಸಾಗುವಂತಹ ಬಸ್ಸುಗಳನ್ನು ನಾವು ಗಮನಿಸ್ಬೋದು. ಅಥವಾ ಇನ್ನಿತರ ಕಾರು, ವೆಹಿಕಲ್ಗಳು ಯಾವುದೇ ಇರ್ಬೋದು, ಒಂದು ಲಾಂಗ್ ಜರ್ನಿ ಅಂತ ಹೇಳುವಾಗ ಫುಲ್ ಟ್ಯಾಂಕ್ ಪೆಟ್ರೋಲನ್ನೇ ಹಾಕೊಂಡು ಹೋಗ್ತಾರೆ. ಇನ್ನು ಈ ಒಂದು ಬೆಂಕಿ ಹಿಡಿಯೋದಕ್ಕೆ ಕಾರಣಗಳು ಏನು? ಇದು ಅತ್ಯಂತ ದೂರ ನೋಡಿ, ಒಂದು 400-500 ಕಿಲೋಮೀಟರ್ ದೂರದ ಪ್ರಯಾಣವನ್ನು ಸಂಚರಿಸುವ ಸಂದರ್ಭದಲ್ಲಿ 100-150 ಕಿಲೋಮೀಟರ್ಗೆ ಒಮ್ಮೆ ಆದರೂ ಬ್ರೇಕ್ ತಗೊಳ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಎಂಜಿನ್ಗಳಿರ್ಬೋದು ಅಥವಾ ಟೈರ್ಗಳಿರ್ಬೋದು ಎಲ್ಲವೂ ಕೂಡ ಬಿಸಿಯಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಕಿಡಿ ಹತ್ತಿಕೊಳ್ಳುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಯಾವುದೇ ಪ್ರಾಥಮಿಕ ವರದಿಯಲ್ಲಿ ಯಾವುದೇ ಒಂದು ವಿಚಾರಗಳು ಕೇಳಿ ಬಂದಿಲ್ಲ. ಇನ್ನಷ್ಟೇ ತನಿಖೆಯಲ್ಲಿ ಹೊರಗಡೆ ಬರಬೇಕು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ತಿಳಿದುಕೊಳ್ಳುವಂತಹ ಒಂದು ವರದಿ ಇದೆ. ಆ ಒಂದು ವರದಿಯನ್ನು ತಿಳ್ಕೊಂಬರೋಣ. ಗುಜರಾತ್ನ ಅರವಲ್ಲಿ ಜಿಲ್ಲೆಯ ಮೊಡಸಾದ್ ನಗರದಲ್ಲಿ ಚಲಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ನವಜಾತ ಶಿಶು, ವೈದ್ಯರು ಸೇರಿ 4 ಸಜೀವ ದಹನಗೊಂಡಿದ್ದಾರೆ. ಮೊಡಸಾದ್ ಆಸ್ಪತ್ರೆಯಲ್ಲಿ ಜನನವಾಗಿದ್ದ ಶಿಶುವಿನ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಹಮದಾಬಾದ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇತ್ತು. ಸೋಮವಾರ ತಡರಾತ್ರಿ ಮೊಡಸಾ ಧನ್ಸೂರ ಮಾರ್ಗದಲ್ಲಿ ಚಲಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ಗೆ ಬೆಂಕಿ ಹೊತ್ತಿ ಉರಿದುಕೊಂಡಿದೆ. ಆಂಬ್ಯುಲೆನ್ಸ್ನಲ್ಲಿ ಶಿಶುವಿನ ತಂದೆ ಜಿಗ್ನೇಶ್ ಮೋಚಿ 38 ವರ್ಷ, ವೈದ್ಯ ಡಾಕ್ಟರ್ ಶಾಂತಿಲಾಲ್ ರೆಂತಿಯಾ 30 ವರ್ಷ, ನರ್ಸ್ ಬುರಿಬೆನ್ ಮನತ್ 23 ವರ್ಷ ಹಾಗೂ ಚಾಲಕ ಸೇರಿ ಇನ್ನೂ 2 ಇದ್ದರು. ಚಾಲಕ ಮತ್ತು ಇತರ 2 ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದರೆ 4 ಮಂದಿ ಇದರಲ್ಲಿ ಪ್ರಾಣವನ್ನು ಕಳ್ಕೊಳ್ಳುವಂತಹ ಘಟನೆ. ಆಂಬ್ಯುಲೆನ್ಸ್ ಹಿಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಚಾಲಕನಿಗೆ ಅರಿವಾದ ನಂತರ ಪೆಟ್ರೋಲ್ ಪಂಪ್ ಬಳಿ ಆಂಬ್ಯುಲೆನ್ಸ್ ನಿಧಾನವಾಗಿ ಚಲಿಸುತ್ತಿರುವ ದೃಶ್ಯ CCTVಯಲ್ಲಿ ಸೆರೆಯಾಗಿರುವಂಥದ್ದು. ನೋಡಿ, ಅಂದರೆ ಚಾಲಕನಿಗೆ ಹಿಂಬದಿಯಲ್ಲಿ ಬೆಂಕಿ ಹತ್ತಿಕೊಂಡಿದೆ ಅಂತ ಗೊತ್ತಾಗಿದೆ. ಆತ ನಿಲ್ಲಿಸುವಂಥ ಸಂದರ್ಭದಲ್ಲಿ ಅದು ಆ ಒಂದು ಸಂದರ್ಭಕ್ಕೆ ಕಾಯದೆ ಸ್ಫೋಟ ಮಾಡಿದೆ. ಇನ್ನೇನು ಚಾಲಕ ಅಥವಾ ಆ ಜೊತೆಗಿದ್ದವರು ಇಳಿಯದೇ ಹೋಗಿದ್ದರೆ ಅವರ ಪ್ರಾಣ ಕೂಡ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಸೊ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ದೃಷ್ಟಿಯಲ್ಲಿ ಈ ಒಂದು ವಿಚಾರಗಳ ಬಗ್ಗೆ ಕೂಡ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಗಮನ ಹರಿಸಬೇಕು ಎನ್ನುವುದು ಇವಾಗಿನ ಅಭಿಪ್ರಾಯ ಕೇಳಿ ಬರ್ತಾ ಇರೋದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.